ಪಾರ್ಟಿ ಫಂಡ್ ಬೇಕಾಗಿಲ್ಲ, ಕೊಡುವಾಗಿಲ್ಲ. ನೀವು ಮಾಡೋದ್ರೆ ಈಗ ಏನೈತಿಲ್ಲ, ಎಲ್ಲ ಈ ಸಾಮಾಜಿಕ ಕೆಲಸ ಮಾಡುತ್ತಿರೋಂಥ ಹಂಚಲಿ ಅದನ್ನು ಬೇಡ ಅಂತಲ್ಲ, ಅದಕ್ಕೆ ಹೋಗ್ಬೇಕು. ಅದು ರಾಜಕೀಯ ಪಕ್ಷಗಳೇ ಆಗಬಾರ್ದು. ಅದೇ ಕಾರಣಕ್ಕೆ RSS ಸಹಿತ ಅದು ದುಡ್ಡಿನ ಮೂಲನ ಅದು ಕೊಡಬೇಕು. ಇನ್ನುಳಿದ NGOs ಕೊಡಲೇಬೇಕು, ಎಲ್ಲರೂ ಕೊಡಬೇಕು. ಅಂದಾಗ ಈ ಒಂದು ಫಂಡಿಂಗ್ ಅದಲ್ಲ, ಈ ಫಂಡಿಂಗ್ ಮೂಲ ಯಾವುದು ಅನ್ನೋದನ್ನು ಈ ಎಲ್ಲ ಈ ಸಂಸ್ಥೆಗಳು ನೀಡಬೇಕು ಅನ್ನೋದು ಒಂದು ದೊಡ್ಡ ಸಾಹಸ. ನಿಜವಾಗಿಯೂ ನಮ್ಮ BJP ಒಳ್ಳೆ ಕೆಲಸ ಮಾಡ್ತಾಯಿದೆ. ಆದರೆ ಅದು RSS ಸಹಿತ ಅಳವಡಿಸಿಕೊಂಡು ಇನ್ನುಳಿದ ಧಾರ್ಮಿಕ ಎಲ್ಲ ಒಂದು ಏನದಾವ ಈ ಸಂಘಟನೆಗಳು ಅವುಗಳನ್ನು ಸಹಿತ ಮತ್ತು ಪ್ರತಿಯೊಂದು ಈ FCRA ದುಡ್ಡು ಏನು ಬರ್ತದೆ ದೇಶದಿಂದ ಅದ್ರದ್ದು ಸಹಿತ ಎದಕ್ಕೆ ಖರ್ಚು ಮಾಡ್ತಾರೆ ಸ್ಪಷ್ಟ ಆದರೆ ಭಾಳ ಒಳ್ಳೆಯದು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲೇ ವಿರೋಧ ಪಕ್ಷಗಳು ಹೇಳ್ತಾಯಿದ್ದಾರೆ. ಅದ್ರ ಪ್ರಕಾರ ಇವತ್ತು BJPಯು ಅದನ್ನು ಯೋಚನೆ ಮಾಡೋದು ಯೋಗ್ಯವಾದಂಥದ್ದು. ಹೇಗಪ್ಪ ಅಂತಂದರೆ ಇಲ್ಲಿ ಭಯೋತ್ಪಾದನೆ ನಿಲ್ಲಬೇಕಾಗ್ಯದ, ಇಲ್ಲಿಯ ಭ್ರಷ್ಟಾಚಾರ ನಿಲ್ಲಬೇಕಾಗ್ಯದ, ಇಲ್ಲಿ ಪೊಲಿಟಿಕಲ್ ಪಾರ್ಟಿಗಳು ಎಲೆಕ್ಷನ್ ಸಮಯದಲ್ಲಿ ದುಡ್ಡು ಹಂಚೋದು ನಿಲ್ಲಬೇಕಾಗ್ಯದ. ಈಗಂತೂ ಪ್ರಾದೇಶಿಕ ಪಕ್ಷಗಳು ದಿವಾಳಿ ಹೇಳೋದಕ್ಕೆ ಇವತ್ತು ಸೋಲೋದಕ್ಕೆ ಮುಖ್ಯ ಕಾರಣ ಹತ್ತರ ಫಂಡ್ ಇಲ್ಲ, ದುಡ್ಡಿಲ್ಲ. ಕಾರಣ ಏನಪ್ಪ ಅಂದ್ರೆ ಡಿಮಾನಿಟೈಸೇಷನ್, ಅದು ನೋಟ್ ಬಂದ ನಂತರದಲ್ಲೇ ಈ ದೇಶದ ವಿರೋಧ ಪಕ್ಷಗಳು, ಅದರಲ್ಲೂ ಮುಖ್ಯವಾಗಿ ಪ್ರಾದೇಶಿಕ ಪಕ್ಷಗಳು ಭಾಳ ಹೊಡೆತ ತಿಂದು ಅನ್ನೋದನ್ನು ಈ ಸಂದರ್ಭದಲ್ಲಿ ಯಾರು ಬರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ನೆನಪು ಮಾಡ್ತಾ, ಏನೋ ಆಗಲಿ ಒಳ್ಳೆಯ ಕೆಲಸ ಮಾಡ್ತಾಯಿದೆ ನಮ್ಮ BJP ಸರ್ಕಾರ. ಅದನ್ನು ಕಾನೂನು ಮಾಡಲಿ, ಬೇಕಾದಂಥ ಕಾನೂನು, ಭಾಳ ಯೋಗ್ಯವಾದ ಕಾನೂನು, ಪಾರದರ್ಶಕದ ಜೊತೆಗೆ ನಮ್ಮ ಹಿಂದೂ ಸಂಘಟನೆಗಳು RSSದ ಈ ದುಡ್ಡಿನ ಮೂಲನ ಸಹಿತ ಅವರು ಏನಪ್ಪ ಅಂದ್ರೆ ಅದರಲ್ಲಿ ಪಾರದರ್ಶಕದಿಂದ ದುಡ್ಡು ಎಲ್ಲಿಂದ ಬಂತು, ಎಲ್ಲಿ ಹೋಯಿತು, ಯಾವ ದುಡ್ಡದು, ಆ ಯೋಜನೆ ದುಡ್ಡು ಇಲ್ಲಿ ಬಂದದನ ಅನ್ನೋ ಸ್ವಲ್ಪ ಕ್ಲಾರಿಫಿಕೇಷನ್ ಕೊಡಲಿ ಅನ್ನೋದು ರಾಹುಲ್ ಗಾಂಧಿಯವರು ವಾದ. ಇದಕ್ಕೆ ನೀವೇನಂತೀರಿ? ಇದು ಸರಿ ಅದು ತಪ್ಪು ಅಂತಿರೋ, ಸರಿ ತಪ್ಪು ಅಂತ ತಪ್ಪು ಮಾಡಿರಿ, ಲೈಕರ್ ಮಾಡಿ ಡಿಸ್ಲೈಕ್ ಮಾಡಿರಿ, ಏನಾದ್ರು ಮಾಡ್ತಾಯಿರಿ, ಲೈಕ್ ಮಾಡ್ತಾಯಿರಿ, ಶೇರ್ ಮಾಡ್ತಾಯಿರಿ. ಇದು H16 ನ್ಯೂಸ್, ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಹೇ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ, ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ, ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.